ಕನ್ನಡ ಸೀಸನ್ 10 ಸ್ಪರ್ಧಿ ಸಂಗೀತಾ ಶೃಂಗೇರಿ ಅವರು ಮನೆಯೊಳಗಡೆ ಪದೇ ಪದೇ ಸುಚಿ ಸುಚಿ ಅಂತ ಹೇಳುತ್ತಿದ್ದರು. ಸುಚಿ ಎಂದರೆ ಅವರ ಅಣ್ಣ ಸಂತೋಷ್ ಕುಮಾರ್ ಪತ್ನಿ. ಸಂಗೀತಾ ಅಣ್ಣ ಸಂತೋಷ್ ಅವರಿಗೆ ಸುಚಿಗೂ ಮದುವೆಯಾಗಿ 2 ವರ್ಷ ಆಗಿದೆಯಂತೆ. ಆದರೆ ಅವರು ನನ್ನ ಎರಡನೇ ತಾಯಿ ಎನ್ನುತ್ತಾರೆ ಸಂಗೀತಾ. ಸುಚಿತ್ರಾ ಅವರು ಸಂಗೀತ ಪರವಾಗಿ ಹೊರಗಡೆ ಮಾಡಿದ ಕೆಲಸ ಶ್ರಮದ ಬಗ್ಗೆ ಕಿಚ್ಚ ಸುದೀಪ್ ಕೂಡ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಮಾತನಾಡಿದ್ದರು. ಸಂಗೀತಾ ಅವರು ಒಳಗಡೆ ಬಿಗ್ ಬಾಸ್ ಆಟ ಆಡುತ್ತಿದ್ರೆ ಹೊರಗಡೆ ಸುಚಿ ಅವರ ಹೆಸರು ತುಂಬಾ ಕೇಳಿ ಬರುತ್ತಿತ್ತು ಎಂದು ಸುದೀಪ್ ಅವರು ಹೇಳಿದರು. ಸಂದರ್ಶನದಲ್ಲಿ ಸಂಗೀತಾ ಶೃಂಗೇರಿ ಅವರು ಅಣ್ಣ ಅತ್ತಿಗೆ ಕೊಟ್ಟ ಬೆಂಬಲ, ಧ್ಯಾನ, ತೂಕ ಇಳಿಕೆ ಬಗ್ಗೆ ಕೂಡ ಮಾತನಾಡಿದ್ದಾರೆ. ನೀವು ಬಿಗ್ ಬಾಸ್ ಮನೆಯಲ್ಲಿದ್ರಿ, ಹೊರಗಡೆ ನಿಮ್ಮ ಅತ್ತಿಗೆ ಸುಚಿ, ಅಣ್ಣ ಸಂತೋಷ್ ಹೆಸರು ಕೇಳಿ ಬರುತ್ತಿತ್ತು. ಸುದೀಪ್ ಸರ್ ಕೂಡ ಸುಚಿ ಅವರ ಹೆಸರು ಚರ್ಚೆಯಲ್ಲಿದೆ ಅಂದ್ರು. ನಾನು ಈ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಫ್ಯಾಮಿಲಿ ಫೋಟೋ ಕೂಡ ಹಾಕುತ್ತಿರಲಿಲ್ಲ. ನನ್ನ ಕುಟುಂಬಕ್ಕೆ ನನ್ನ ಸಂಬಳ ಎಷ್ಟು ಅಂತ ಕೂಡ ಗೊತ್ತಿರಲಿಲ್ಲ. ನನ್ನ ಕುಟುಂಬಕ್ಕೆ ಇದೆಲ್ಲ ಗೊತ್ತಾಗೋದು ಬೇಡ, ನನ್ನ ಸಮಸ್ಯೆ ನನಗೆ ಇರಲಿ ಅಂತ ಅಂದುಕೊಂಡಿದ್ದೆ. ನನ್ನ ಕುಟುಂಬದವರಿಗೆ ಸೋಷಿಯಲ್ ಮೀಡಿಯಾ ಪರಿಚಯ ಕೂಡ ಗೊತ್ತಿಲ್ಲ. ಬಿಗ್ ಬಾಸ್ ಮನೆಗೆ ಹೋಗುವಾಗ ಮನೆಯಲ್ಲಿ ನಾನು ವಿಡಿಯೋ ರೆಡಿ ಇರುತ್ತೆ, ಅದನ್ನ ಅಪ್ಲೋಡ್ ಮಾಡಿ ಅಷ್ಟೇ ಅಂತ ಹೇಳಿದ್ದೆ. ನನ್ನ ಅತ್ತಿಗೆ ಸುಚಿ ಹೇಳಿದ್ದಕ್ಕೆ ನಾನು ಬಿಗ್ ಬಾಸ್ ಮನೆಗೆ ಹೋದೆ. ನಮ್ಮ ಮನೆಗೆ ಅತ್ತಿಗೆ ಬಂದು 2 ವರ್ಷ ಆಯ್ತು. ಅವರು ನಿಜಕ್ಕೂ ನನ್ನ ಮತ್ತೊಂದು ತಾಯಿ. ನಾವು ಬಿಗ್ ಬಾಸ್ ಶೋಗೋಸ್ಕರ ಹಣ ಖರ್ಚು ಮಾಡಿಲ್ಲ. ಮಾಡಿದಿದ್ರೆ ಏನಾಗ್ತಿತ್ತೋ ಏನೋ. ಅಣ್ಣ ಅತ್ತಿಗೆ ನೀಡಿದ ಸಹಕಾರಕ್ಕೆ ತುಂಬಾ ಧನ್ಯವಾದಗಳು. ಈ ಬಾರಿ ಬಿಗ್ ಬಾಸ್ ಮನೆಯೊಳಗಡೆ ಒಂದು ಆಟ ನಡೆಯುತ್ತಿತ್ತು. ಫ್ಯಾಮಿಲಿಯನ್ನ ಟ್ರೋಲ್ ಮಾಡಿಸಲಾಗಿದೆ, ನಿಂದಿಸಲಾಗಿದೆ. ಸೋಷಿಯಲ್ ಮೀಡಿಯಾ ಪ್ರಚಾರ ಮಾಡೋದು ಓಕೆ, ಆದರೆ ಈ ತರ ತೇಜೋವಧೆ ಮಾಡೋದ್ರ ಬಗ್ಗೆ ಏನ್ ಹೇಳ್ತೀರಾ? ನಾವು ಬಿಗ್ ಬಾಸ್ ಮನೆ ಆಟಕ್ಕೋಸ್ಕರ ಜಗಳ ಆಡುತ್ತಿದ್ದೆವು. ಹೊರಗಡೆ ವಿಷಯಕ್ಕೆ ನಾವು ಜಗಳ ಆಡುತ್ತಿರಲಿಲ್ಲ. ನನ್ನ ಕುಟುಂಬದಿಂದ ಎಷ್ಟು ಸಮಸ್ಯೆ ಆಗಿದೆ, ಬೇಸರ ಆಗಿದೆ ಅಂತ ಸ್ವಲ್ಪ ಗೊತ್ತಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಸುಳ್ಳು ಅಂತ ಅಲ್ಲಿ ಮಾತು ಬಂದಾಗ ನಾನು ಹೊರಗಡೆ ವಿಷಯವನ್ನ ಯಾಕೆ ಇಲ್ಲಿ ತರ್ತೀರಾ ಅಂತ ಹೇಳಿದ್ದೆ. ಈಗ ಬಿಗ್ ಬಾಸ್ ಆಟ ಮುಗಿದಿದೆ, ಟ್ರೋಫಿ ಸಿಕ್ಕಿದೆ. ಈಗ ಯುದ್ಧ ಬೇಡ, ಇನ್ನು ಮುಂದೆ ಜಗಳ ಮಾಡೋದು ಬೇಡ. ಮದುವೆ ಯಾಕೆ ಬೇಡ ಅಂತ ಹೇಳ್ತಿದ್ದೀರಾ? ಬಿಗ್ ಬಾಸ್ ಮನೆಗೆ ಹೋಗಲ್ಲ ಅಂತ ಹೇಳ್ದೆ, ಹೋದೆ. ಈಗ ಮದುವೆಯಾಗಲ್ಲ ಅಂತ ಹೇಳಲ್ಲ. ನಾಳೆ ಮದುವೆಯಾದ್ರೆ ಕಷ್ಟ. ನಾನೊಬ್ಬಳೇ ದೇಶ ಸುತ್ತುವೆ. ಆಗ ನನಗೆ ಸಂಗಾತಿ ಬೇಕು ಅನ್ಸಿದ್ರೆ ಮದುವೆಯಾಗುವೆ. ಸದ್ಯ ನಾನು ಕೆರಿಯರ್ ಕಡೆ ಗಮನ ಕೊಡ್ತಿದ್ದೀನಿ. ನನಗೆ ತುಂಬಾ ಕನಸಿದೆ. ನಾನು ನನ್ನ ಕನಸುಗಳನ್ನ ಈಡೇರಿಸಿಕೊಳ್ಳಬೇಕು. ನೀವು ತೂಕ ಇಳಿಸಿಕೊಂಡಿದ್ದೀರಾ? ಬಿಗ್ ಬಾಸ್ ಮನೆಯಲ್ಲಿರುವ ಸ್ಟ್ರೆಸ್ ನಮ್ಮನ್ನ ಸಣ್ಣ ಮಾಡುತ್ತಿತ್ತು. ಸ್ಟ್ರೆಸ್ ತೆಗೆದುಕೊಂಡಾಗ ನಾವು ಊಟ ಮಾಡಿದಾಗ ಅದರಲ್ಲಿ ಇರುವ ನ್ಯೂಟ್ರಿಷನ್ ನಮ್ಮ ದೇಹ ಸೇರೋದಿಲ್ಲ. ನಾನಂತೂ ಧ್ಯಾನ ಮಾಡುತ್ತಿದ್ದೆ. ನಾವು ಧ್ಯಾನ ಮಾಡಬೇಕು, ಒಳ್ಳೆಯ ಆಹಾರ ತಿನ್ನಬೇಕು. ಆರಂಭದಲ್ಲಿ ಇದೆಲ್ಲ ಕಷ್ಟ ಆಗಬಹುದು, ಆದರೆ ಆಮೇಲೆ ಇದು ರೂಢಿಯಾಗುತ್ತದೆ. ನನಗೆ ಮೊದಲು ದೇವರ ಮೇಲೆ ನಂಬಿಕೆ ಇರಲಿಲ್ಲ. ದೇವರು ದೆವ್ವ ನೋಡಿಲ್ಲ, ಅದಕ್ಕೆ ಅದನ್ನ ನಂಬಲ್ಲ ಅಂತ ಅಂದುಕೊಂಡಿದ್ದೆ. ಒಂದು ಟೈಮ್ನಲ್ಲಿ ದೇವರನ್ನ ನೋಡಿದೆ, ನಂಬಿಕೆ ಬಂತು. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.